ಕುಮಾರಸ್ವಾಮಿ ಅವರ ಒಂದು ಯೋಗದ ಬಗ್ಗೆ, ಅದರಲ್ಲೂ ದೈವ ಬಲ ಇರ್ಬೋದು, ರಾಜಕೀಯ ಯೋಗ ಯಾವ ರೀತಿ ಆಗಿದೆ ಅನ್ನೋದರ ಕುರಿತಾಗಿ ನಾವು ಮಾತನಾಡ್ತಾ ಇದ್ವಿ. ಬಸವರಾಜ್ ಗುರೂಜಿಗಳೇ, ತಾವು ಹೇಳ್ತಾ ಇದ್ರಿ, ಸೊ ಒಬ್ಬರಿಗೆ ಚೆನ್ನಾಗಿದೆ ಯೋಗ, ಕುಮಾರಸ್ವಾಮಿ ಅವ್ರಿಗೆ ಚೆನ್ನಾಗಿದೆ, ಆದ್ರೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿರೋದ್ರಿಂದ ಚೆನ್ನಾಗಿಲ್ದೇ ಇರೋದು ಕೂಡ ಮ್ಯಾಟರ್ ಆಗುತ್ತೆ ಅಂತ. ಅದು ಯಾವ ರೀತಿ ತಿಳಿಸ್ಕೊಡಿ. ನೋಡಿ, ಇವತ್ತಿನ ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರ್ತಕ್ಕಂಥ ಆ ಸಂದರ್ಭವನ್ನು ಗಮನಿಸಕ್ಕೆ ನೋಡೋಕೆ ಹೋದಾಗ, ತಿಥಿ ಆಗ್ಬೋದು, ನಕ್ಷತ್ರ ಆಗ್ಬೋದು, ಹಾಗೆ ಅಲ್ಲಿರ್ತಕ್ಕಂಥ ಲಗ್ನ, ಇದನ್ನು ಗಮನಿಸಕ್ಕೆ ಹೋದಾಗ ಆ ಲಗ್ನ ಆ ಒಂದು ಇದಕ್ಕೂ ಗಮನಿಸಿದ್ರೆ, ಲಗ್ನದಿಂದ ತೃತೀಯದಲ್ಲಿ ಶನಿ ಇರ್ತಕ್ಕಂಥದ್ದು, ಚತುರ್ಥ ಮತ್ತು ಪಂಚಮಾಧಿಪತಿ ಕೂಡ ತೃತೀಯದಲ್ಲಿ ಇರ್ತಕ್ಕಂಥದ್ದು, ದಶಮದಲ್ಲಿ ರಾಹು ಅಂದರೆ 10ನೇ ಮನೆಯನ್ನು ನಾವು ಜನರಲ್ ಆಗಿ ಎಲ್ರಿಗೂ ಅರ್ಥ ಆಗೋಂಗೆ ಹೇಳಬೇಕು ಅಂದರೆ 10ನೇ ಮನೆ ಪ್ರೊಫೆಷನಲ್ ಮನೆ ಅಂತ ಹೇಳ್ತೀವಿ ನಾವು, ಮಾಡ್ತಕ್ಕಂಥ ಕರ್ಮಸ್ಥಾನ ಅಂತ. ಅಲ್ಲಿ ರಾಹು ಇರ್ತಕ್ಕಂಥದ್ದಾಗಿರೋದ್ರಿಂದ ಗುರುಗಳು ಕಾಕತಾಳೀಯವಾಗಿ ಹೇಳಿದ್ರು, ಅದೇನೋ ನಂಗೆ ಗೊತ್ತಿಲ್ಲ, ಸೆಪ್ಟೆಂಬರ್ 30ನೇ ತಾರೀಕು 30/9/2018 ಕೇತು ಮಹಾದಶೆ ಇವ್ರಿಗೆ ಸ್ಟಾರ್ಟ್ ಆಗ್ತಾ ಇದೆ. ಈಗ ಬುಧ ದಶೆ ಇರೋದ್ರಿಂದ ಬುಧ ದಶೆಯಲ್ಲಿ ಯೋಗ ಬರ್ತಾ ಇತ್ತು, ಜೊತೆಗೆ ಲಗ್ನದಲ್ಲಿ ಗುರು ಇದ್ದ, ಪಂಚಮದಲ್ಲಿ ಗುರು ಇರ್ತಕ್ಕಂಥ ಸ್ಥಾನಕ್ಕೆ ಇವರು ಯೋಗ ಬಂದು ಇವರು ಇವತ್ತಿನ ದಿವಸ ಮುಖ್ಯಮಂತ್ರಿ ಆಗ್ತಾ ಇರೋದು ನಿಜವಾಗ್ಲೂ ಅದೊಂದು ಸಂತೋಷದ ವಿಷಯ ಅಂತ ಹೇಳ್ಬೋದು. ಮುಂದಿನ ದಿನಗಳು ಬಹಳ ಕೆಟ್ಟ ದಿನಗಳಾಗಿರ್ತಕ್ಕಂಥದ್ದಾಗಿರೋದ್ರಿಂದ ರಾಹು 10ನೇ ಮನೆಯಲ್ಲಿರೋದು ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ಆಡಳಿತವನ್ನು ಸಕ್ರಿಯವಾಗಿ ಒಮ್ಮನಸ್ಸಿನಿಂದ ಒಂದೇ ಮುಖವಾಗಿ ಊರ್ಧ್ವಮುಖವಾಗಿ ನಡೆಸೋಕ್ಕಾಗೋದೇ ಇಲ್ಲ. ಈಗಾಗಲೇ ನಾವು ನೋಡ್ತಾ ಇದ್ವಿ, ಜಸ್ಟ್ ಇನ್ನು ಯಾವ ಒಂದು ಪ್ರಕ್ರಿಯೆ ಕೂಡ ಪ್ರಾರಂಭ ಆಗಿಲ್ಲ. ಎಲ್ಲ ವಿಷಯದಲ್ಲೂ ಅವ್ರು ಏನು ಹೇಳ್ತಾರೆ, ನನ್ನ ಪಾರ್ಟ್ನರ್ನ ಕೇಳಬೇಕು, ಯಾವ ಡಿಸಿಷನು ನಾನು ತೊಗೊಳಕ್ಕಾಗಲ್ಲ ಅಂತಾರೆ. ಅದೇ ಪಾರ್ಟ್ನರ್ಗೆ ಈ ಕುಂಡಲಿ ಈ ಯೋಗ ಬರೋದಿಲ್ಲ. ಅದೇ ತುಲಾ ಲಗ್ನ, ರಾಹುಲ್ ಗಾಂಧಿದು ತುಲಾ ಲಗ್ನ. ಆ ಲಗ್ನ ಹೇಗಾಗಿದೆ ಅಂದರೆ ಕಾಂಗ್ರೆಸ್ಗೆ ಅದು ಪೂರಕವಾಗಿ ಇಲ್ಲ ಲಗ್ನ. ಜೊತೆಗೆ ನಾವು ಜ್ಯೋತಿಷ್ಯ ಆಂಗಲಲ್ಲಿ ನೋಡೋಕೆ ಹೋದಾಗ ನವಮಿ ಅಂತಕ್ಕಂಥದ್ದು ಪ್ರಾರಂಭಕ್ಕೆ ಅದು ಅಷ್ಟು ಸೂಕ್ತ ಅಲ್ಲ. ನವಮಿ ತಿಥಿ ಅಂತಕ್ಕಂಥದ್ದು ಪ್ರಾರಂಭ, ಯಾವುದೇ ಒಂದು ಪ್ರಾರಂಭಕ್ಕೆ ಅದು ಅಷ್ಟು ಸೂಕ್ತ ಅಲ್ಲ. ಯಾವಾಗಲೂ ನಾವು ತೃತೀಯ ಆಗ್ಬೋದು, ಪಂಚಮಿ ಆಗ್ಬೋದು, ದಶಮಿ, ಇವನ್ನ ಸ್ವಲ್ಪ ಹೆಚ್ಚು ಒತ್ತನ್ನು ಪ್ರಾರಂಭಕ್ಕೆ ನಾವು ಕೊಡ್ತೀವಿ. ಆದರೆ ಈ ನವಮಿ ತಿಥಿ ಅಷ್ಟು ಚೆನ್ನಾಗಿಲ್ಲ. ಈ ಕುಂಡಲಿಯನ್ನು, ಇವತ್ತಿನ ಕುಂಡಲಿಯನ್ನು ಅವಲಂಬಿಸಿ ನಾವು ನೋಡೋಕೆ ಹೋದಾಗ, ಯಾಕೆಂದರೆ ಜ್ಯೋತಿಷ್ಯ ಎಷ್ಟೋ ಜನ ಹೇಳ್ತಾರೆ ಏನು ನಿಜಾನ ಹಾಗೆ ಹೀಗೆ ಅಂದಾಗ, ಇವತ್ತಿನ ದಿವಸ ನಾವು ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ನಾನು ಬ್ರಹ್ಮಾಂಡ ಗುರೂಜಿ ನಾವು ಕೂತ್ಕೊಂಡು ಸಾಕಷ್ಟು ಕಾರ್ಯಕ್ರಮದಲ್ಲಿ ಹೇಳುವಾಗ ಬೆರಕೆ ಸಂಸಾರ, ಒಬ್ಬರಿಗೆ ಸಂಪೂರ್ಣ ಇದು ಬರೋದಿಲ್ಲ, ಇರ್ತಕ್ಕಂಥ ಪರಿಸ್ಥಿತಿ ಹೀಗಿದೆ ಅಂದಾಗ ಮಧ್ಯೆ ಒಂದು ಮಾತು ಹೇಳ್ತಾ ಇದ್ವಿ, ಕುಮಾರಸ್ವಾಮಿ ಅವರಿಗೆ ಯೋಗ ಇದೆ. ಆ ಯೋಗ ಈಗ ಬಂದಿರತಕ್ಕಂಥದ್ದಾಗಿರೋದ್ರಿಂದ ಈ ಮುಂಬರುವ ದಿನಗಳಲ್ಲಿ ನಾಳಿನಿಂದ ಮುಂದಕ್ಕೆ ನೋಡಕ್ಕೆ ಹೋದಾಗ ಯಾವುದೂ ಕೂಡ ಪರಿಪೂರ್ಣದ ಕಡೆಗೆ ಹೋಗೋಕ್ಕೆ ಸಾಧ್ಯತೆ ಇರೋದಿಲ್ಲ. ಜೊತೆಗೆ ಅಷ್ಟಮ ರವಿ ಏನು ಹೇಳ್ತಾನೆ, ಆತ್ಮಕಾರಕ ರವಿ ಅಂತ ಹೇಳ್ತೀವಿ, ತಂದೆ ಅಂತ ಹೇಳ್ತೀವಿ, ಅವನು ಅಷ್ಟಮದಲ್ಲಿ ಕೂತಿರ್ತಕ್ಕಂಥದ್ದಾಗಿರೋದ್ರಿಂದ ಆರೋಗ್ಯದ ವಿಷಯದಲ್ಲಿ ಸಾಕಷ್ಟು ಗೊಂದಲಗಳು ಬರ್ತವೆ. ತೃತೀಯ ಸ್ಥಾನ ಭ್ರಾತೃಸ್ಥಾನ, ಕುಟುಂಬದಲ್ಲಿರ್ತಕ್ಕಂಥ ಭಾತೃಗಳು ಅಂದರೆ ಏನು ಬ್ರದರ್ಸ್ ಅಂತ ಏನು ಕರಿತೀವಿ, ಅದರಿಂದಲೂ ಕೂಡ ಈ ವ್ಯಕ್ತಿಗೆ ಆದಷ್ಟು ಅದೃಷ್ಟ ಇರೋ ಸಾಧ್ಯತೆ ಇರೋದಿಲ್ಲ. ಅದರಲ್ಲೂ ಕೂಡ ಒಡಕುಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಬಹಳಷ್ಟಿದೆ. ಈ ಎಲ್ಲ ಗಮನಿಸಿ, ಯಾಕೆಂದರೆ ಹಿಂದೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ 13ನೇ ತಾರೀಕು 5ನೇ ತಿಂಗಳು 2013 ಅವತ್ತು ಪ್ರಮಾಣ ಮಾಡುವಾಗ ನಾವೇ ಹೇಳ್ತಾ ಇದ್ವಿ, ವಾಹಿನಿಗಳ ಮುಖಾಂತರ ಹೇಳಿದ್ವಿ, ಸಾಕಷ್ಟು ವೈಯಕ್ತಿಕವಾಗಿ ಅವ್ರಿಗೆ ತೊಂದರೆ ಅಂತ ಹೇಳಿದಾಗ ಸಾಕಷ್ಟು ಘಟನೆಗಳು ನಡೆದೋಗಿದ್ದನ್ನು ನಾವು ಹಿಂದಿನ ವರ್ಷಗಳಲ್ಲೂ ಕೂಡ ಗಮನಿಸ್ಬೋದು. ಆ ಲೆಕ್ಕಕ್ಕೆ ನೋಡೋಕೆ ಹೋದಾಗ ಬಟ್ ಪ್ರಕೃತಿಗೆ ಯಾವುದೇ ತೊಂದರೆ ಆಗೋದಿಲ್ಲ, ಪ್ರಕೃತಿ ಬಹಳ ಚೆನ್ನಾಗಿ ಸ್ಪಂದಿಸುತ್ತೆ. ಜೊತೆಗೆ ಯಾವುದೇ ವ್ಯಕ್ತಿಗೆ ತನ್ನ ಬಲ ಇರಬೇಕು, ದೈವ ಬಲ ಇರಬೇಕು, ಜೊತೆಗೆ ಜಾತಕ ಬಲ ಕೂಡ, ಅಂದರೆ ತನ್ನ ಬಲ, ಸ್ಥಾನ ಬಲ ಬೇಕು, ಜಾತಕ ಬಲ ಬೇಕು, ದೈವ ಬಲ ಬೇಕು. ಬಹುಶಃ ಆ ದೈವ ಬಲ ಇವರಿಗೆ ಕೂಡಿ ಬಂದಿರುತ್ತೆ. ಇವ್ರು ಮಾಡಿರ್ತಕ್ಕಂಥ ಪೂಜೆ ಪುನಸ್ಕಾರಗಳಾಗ್ಬೋದು, ಅಥವಾ ಆ ದೈವಾಂಶವನ್ನು ಹೆಚ್ಚು ಒತ್ತು ಕೊಟ್ಟಿದ್ದಾಗ್ಬೋದು. ಯಾಕೆಂದರೆ ಈಗಾಗಲೇ ಈ ಟೆಂಪಲ್ ರನ್ ಏನಿದೆ, ಈ ಟೆಂಪಲ್ ರನ್ ನೋಡಕ್ಕೆ ಹೋದಾಗ ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿದ್ರು, ಮೃತ್ಯು ದೇವತೆಯನ್ನು ಆರಾಧನೆ ಮಾಡಿದ್ರು, ಸ್ಥಿತ ದೇವತೆಯನ್ನು ಆರಾಧನೆ ಮಾಡಿದ್ರು. ಈ ಎಲ್ಲ ಗಮನಿಸೋಕೆ ನೋಡೋಕೆ ಹೋದಾಗ ಆ ದೈವಾಂಶ ಸ್ವಲ್ಪ ವರ್ಕ್ ಆಗ್ತಾ ಇದೆ. ಅದು ಸೆಪ್ಟೆಂಬರಿಂದ ಆಚೆ ಸ್ವಲ್ಪ ರಿವರ್ಸ್ ಆಗ್ತಕ್ಕಂಥದ್ದು. ಯಾಕೆಂದರೆ ಈ ಪಾರ್ಟ್ನರ್ಸು, ಈ ಲಗ್ನಕ್ಕೆ ಪಾರ್ಟ್ನರ್ಸ್ ನೋಡಕ್ಕೆ ಹೋದಾಗ ಒಮ್ಮತದಲ್ಲಿ ಕೂಡಿ ಬರೋ ಸಾಧ್ಯತೆ ಬರೋದೇ ಇಲ್ಲ. ಹೂವಿನ ಹಾಸಿಗೆ ಅಂತರೂ ಖಂಡಿತವಾಗ್ಲೂ ಇಲ್ಲ, ಮುಳ್ಳಿನ ಹಾದಿಯೇ ಹೌದು ಅನ್ನುವಂಥದ್ದು. ಬ್ರಹ್ಮಾಂಡ ಗುರುಜಿ, ಈಗ ಟೆಂಪಲ್ ರನ್ ಬಗ್ಗೆ ಹೇಳಿದ್ರು. ಚುನಾವಣೆ ಆರಂಭಕ್ಕೂ ಮುಂಚೆನೂ ಕೂಡ ದೇವೇಗೌಡರು ಸಾಕಷ್ಟು ಪೂಜೆ ಹೋಮ ಹವನಗಳನ್ನ ಮಾಡಿಸಿದ್ರು. ಪ್ರತಿ ಅಮಾವಾಸ್ಯೆ ದಿವಸ ಅದು ಆದಿಚುಂಚನಗಿರಿಯಲ್ಲಿ ಮಾಡಿಸಿರುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಸೊ ಅದರ ಫಲವೂ ಕೂಡ ಇದು ಅಂತ ಹೇಳ್ಬಹುದಾ? ಖಂಡಿತ. ಏನು ಅಂದರೆ, ಈಗ ಟೆಂಪಲ್ ರನ್ ಅನ್ನೋದು ಮಾಧ್ಯಮಗಳು ಹೇಳುತ್ತೆ. ನಿಜ ಸ್ಥಿತಿ ಏನು ಅಂದರೆ, ಒಬ್ಬ ಮನುಷ್ಯನಿಗೆ ಯಾವ ರನ್ ಆದರೂ ಯಾವ ಕೆಲಸ ಆದ್ರೂ ದೇವರು ಅನ್ನೋದು ಬಹಳ ಮುಖ್ಯ. ದೇವ್ರ ಮುಂದೆ ಹೋಗಿ ಕೂತ್ಕೊಂಡು ಯಾವನಿಗೋಸ್ಕರ ನಾನು ಹೆಂಡತಿಗೋಸ್ಕರ ನಾನು ಹೋಗಿ ಬಂದಿದ್ದೀನಿ ಅನ್ನೋದಲ್ಲ, ನನ್ನನ್ನು ಕಾಪಾಡು ಅನ್ನೋದು ವಿಶೇಷತೆ. ಅಂದರೆ ಅಲ್ಲಿ ಶ್ರದ್ಧೆ ಇಂಪಾರ್ಟೆಂಟ್. ದೇವೇಗೌಡರಲ್ಲಿ ಅವರ ಸಂಸಾರದಲ್ಲಿ ಚಿಕ್ಕವರಿಂದ ದೊಡ್ಡವರವರೆಗೂ ಸಂಸ್ಕಾರ ಮೊದಲಿಂದ ಬಹಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಶೃಂಗೇರಿಗೆ ಬಹಳ ಚೆನ್ನಾಗಿ ನಡ್ಕೊಳ್ತಾರೆ. ಒಂದು ಪೀಠ ಇಡೀ ಜಗತ್ತಲ್ಲಿ ಯಾವುದಾದ್ರೂ ಬಹಳ
ಅತ್ಯುನ್ನತವಾದ ಪೀಠ ಅಂದರೆ ಇವತ್ತಿಗೂ ಯಾರಿಗೂ ಹೆದರದೆ, ರಾಜಕೀಯ ಇಲ್ಲದೆ, ಗೊಂದಲ ಇಲ್ಲದೆ ಆಶೀರ್ವಚನ ಅಂದರೆ ಅದು ಶೃಂಗೇರಿಯ ಭಾರತೀಯ ತೀರ್ಥ ಮಹಾಸ್ವಾಮಿಗಳ ಒಂದು ಸಂಸ್ಥಾನ, ಆದಿಶಂಕರಾಚಾರ್ಯರ ಮುಖಾಂತರ ಬಂತು. ಇಲ್ಲೇನಾಗಿದೆ, ಎಲ್ಲರೂ ದೇವಸ್ಥಾನಕ್ಕೆ ಹೋದಾಗ ದೇವರ ಹತ್ರ ಪ್ರಾರ್ಥನೆ ಏನು ಅಂದರೆ ಪಕ್ಕದಲ್ಲಿರೋರನ್ನ ನೋಡೋದಲ್ಲ, ಭಗವಂತ ನನ್ನನ್ನು ಕಾಪಾಡು ಅಂತ. ಇದರಲ್ಲಿ ಅದೃಷ್ಟವಶಾತು ಏನಂದರೆ ಕುಮಾರಸ್ವಾಮಿಗೆ ಭಾಳ ಚೆನ್ನಾಗಾಯಿತು. ತಂದೆಯವರಿಗೆ ರುದ್ರಯಾಗ ಅಂದರೆ ಶೃಂಗೇರಿ ಶಾರದಾ ಮತ್ತು ಶಂಕರಾಚಾರ್ಯರ ಮುಖಾಂತರವಾಗಿ ಅತಿರುದ್ರಯಾಗವನ್ನು ಮಾಡಿರೋ ಫಲ 2.5 ತಿಂಗಳಿಗೆ ಕರೆಕ್ಟಾಗಿ ಫಲ ಕೊಡುತ್ತದು. 2 ವರ್ಷದವರೆಗೂ ಇರುತ್ತೆ. 2 ಕಾಲ ಪರಿಪೂರ್ಣ ಅವಧಿಯಲ್ಲಿ ಆಯುಸ್ಸು ಅಭಿವೃದ್ಧಿಯಾಗಿ ಎಲ್ಲ ಶತ್ರು ಸಂಹಾರ ಮಾಡಿ ಕೇಳಿದ್ದು ಫಲಸತ್ತೆ ಅಂತ. ಕುಮಾರಸ್ವಾಮಿಗೆ ರೌದ್ರವಾಗಿರ್ತಕ್ಕಂಥ ಶನಿ ಅಂದರೆ ಉಗ್ರವಾಗಿರ್ತಕ್ಕಂಥವನು ಕುಂಭಾನುಗ್ರಹದಲ್ಲಿ ಕೊಡ್ತಕ್ಕಂಥವನು ಅಂದರೆ ಕಾಳಬೇರವ, ಅದೇ ರುದ್ರ ಕಾಳಬೇರವನಾಗಿದ್ದಾಗ ನೋಡು ಏನು ತಮಾಷೆ ಅಂದರೆ ಇಡೀ ಜಗತ್ತಲ್ಲಿ ಎಲ್ಲರೂ ಅಬ್ಸರ್ವ್ ಮಾಡ್ಬೋದು. 7 ಜನ ಇವರೆಲ್ಲ ಹೋದ್ರು ಕುಮಾರಸ್ವಾಮಿನ ಬಿಟ್ಬಿಟ್ಟು. 7 ಜನ ಹೋಗ್ಬಿಟ್ಟು ಅದೇ ವಿಶೇಷವಾಗಿ ಆದಿಚುಂಚನಗಿರಿ ಕಾಳಬೇರ ಪ್ರಾರ್ಥನೆಯನ್ನ 9 ವಿಶೇಷವಾದ ಅಮಾವಾಸ್ಯೆಗಳು ಮಾಡ್ಕೊಂಡ್ರು. ಆದ್ರೂ ಕುಮಾರಸ್ವಾಮಿಗೆ ಯಾಕೆ ಕೊಡ್ಬೇಕು ಅಂದರೆ ದೈವತತ್ವ ಯಾರು ಒಲಿಬೇಕು. ನೀವು ಒಂದೇ ದೇವರ ಹತ್ರ ಹೋಗ್ಬಿಟ್ಟು ಇವ್ನು ಮುಗಿಸು, ಅವ್ನು ಮಾಡು ಅಥವಾ ನನ್ನ ಕಾಪಾಡು ಅಂತಲ್ಲ, ನನ್ನನ್ನು ನೀನು ಕಾಪಾಡು ಅಂತ ಯಾರು ನಿಷ್ಫಲಕ್ಷವಾಗಿ ನೋಡಿ ಅವ್ರನ್ನ ಹಾಳು ಮಾಡು ನನ್ನ ಕಾಪಾಡು ಅಂತ ಕೇಳ್ಕೊಂಡಿಲ್ಲ ಕುಮಾರಸ್ವಾಮಿ, ನನ್ನನ್ನು ಕಾಪಾಡು, ಆ ಫಲ ಆ ದೇವ್ರು ಹಾಕಿ ಕೊಡ್ತಾನಂತೆ. ಅವನ್ನ ಹಾಳು ಮಾಡೋದು ಕಾಪಾಡೋದು ನನಗೆ ಗೊತ್ತು ಅಂತ ಭಗವಂತನಿಗೆ ಗೊತ್ತಿಲ್ವಾ? ಸೊ ಅಲ್ಲೂ ತತ್ವ ವಿಶೇಷತೆ ಅಂದ್ರೆ ಇಬ್ಬರನ್ನ ಮಾತ್ರ ಗೆಲ್ಲಿಸ್ತು, ಮಿಕ್ಕಿದ 5 ಜನನ ಕೃಷ್ಣಾರ್ಪಣಮಸ್ತು ಶುಕ್ಲಾಂಬರದಂ ವಿಷ್ಣು ಮನೆ ಕಳಿಸ್ತು. ಅಲ್ಲೂ ರಾಹುತತ್ವ, ಜಮೀರ್ ಅಹಮದ್ ರಾಹುತತ್ವ, ಮತ್ತೆ ಹೋಗಿ ಕ್ಷಮಾಲೋಚನೆ ಕೇಳಿ ಪ್ರಾರ್ಥನೆ. ಇಲ್ಲೇನಾಗಿದೆ ತಮಾಷೆ ಏನು ಅಂದರೆ ಇಡೀ ಜಗತ್ತಲ್ಲಿ ರುದ್ರ ಸಂಭೂತ ಅಂತ ಕರಿತೀವಿ. ಮೊನ್ನೆ ಧರ್ಮಸ್ಥಳಕ್ಕೆ ಹೋದ್ರು, ನಮಸ್ಕಾರ ಮಾಡ್ಕೊಂಡ್ಬಂದರು. ಎಲ್ಲರೂ ವೀಕ್ಷಕರಿಗೆ ಸುವರ್ಣವಾಹಿ ಮುಖಾಂತರ ನಾನು ಹೇಳೋದೇನು ಅಂದರೆ ದಯವಿಟ್ಟು ಎಲ್ಲ ಭಕ್ತಾದಿಗಳು, ದೈವ ನಂಬ್ಕೊಳ್ಳೋರು ನಂಬದೇ ಇರೋರು ಎಲ್ಲರೂ ದಯವಿಟ್ಟು ಜ್ಞಾಪಿಸ್ಕೊಳ್ಳಿ, ಯಾವ ಕಾಲಕ್ಕೂ ಧರ್ಮಸ್ಥಳಕ್ಕೆ ಹೋದರೆ ಕದ್ರಿ ಮಂಜುನಾಥ ಮಂಗಳೂರಿಗೆ ಹೋಗದೆ ಮರಿಬೇಡಿ. ಅಣ್ಣಪ್ಪ ಭೂತ ಸ್ವತಃ ಕದ್ರಿ ಮಂಜುನಾಥನೇ ಮೂಲಸ್ಥಾನ. ಅಲ್ಲಿಂದ ತಲೆಯನ್ನ ಶಿರಸ್ಸನ್ನು ತಂದು ಹೆಗಡೆ ದಂಪತಿಗಳ ಒಂದು ಮೊದಲಿಂದ ಕುಟುಂಬದಿಂದ ಪೂಜೆ ಮಾಡ್ತಿರೋ ಅಂದರೆ ಒಂದು ಲಿಂಗವನ್ನು ಪೂರ್ಣ ನೋಡಬೇಕು ಅಂದರೆ ಅದು ಪೂರ್ತಿ ಆಗಬೇಕು. ಸೊ ಏನು ಇದೇ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರು ನಿನ್ನ ಮೇಲೆ ಆಣೆ, ಮಂಜುನಾಥನ ಮೇಲೆ ಆಣೆ ಅಂತ ಹೇಳಿದ್ದನ್ನ ಪರಿವರ್ತನೆ ಮಾಡಿ ಕ್ಷಮಾಲೋಚನೆ ಹೋಗಿದ್ದು ಕೇಳಿದ್ದು ಯಾವಾಗ ಫಸ್ಟ್ ಅಂದರೆ ಕುಮಾರಸ್ವಾಮಿ. ಸೊ ಅಲ್ಲೂ ಮಂಜುನಾಥನ ಅನುಗ್ರಹ ಆಗಿದೆ. ಕುಟುಂಬ ಪರಿವಾರ ಸಮೇತ ನನ್ನ ಕ್ಷಮಾಲೋಚನೆ ಮಾಡಿ ಇನ್ನು ಮೇಲಾದರೂ ನನ್ನ ಸರ್ಕಾರವನ್ನು ನಡೆಸಿ ನನ್ನ ಆರೋಗ್ಯ ಪರಿಸ್ಥಿತಿ ಸಮೇತವಾಗಿ ಈ ಒಂದು ರಾಜ್ಯ ಸುಭಿಕ್ಷವಾಗಿರಲಿ ಅಂತ ಕೇಳ್ಕೊಂಡಿದ್ದಕ್ಕೆ 3 ರುದ್ರರು, ಆ ಕಡೆ ಮಂಜುನಾಥ, ಈ ಕಡೆ ಅತಿರುದ್ರ, ಇಲ್ಲಿರ್ತಕ್ಕಂಥ ಮಹಾಕಾಳೇಶ್ವರ. ಅದಕ್ಕೆ ಹೇಳ್ತಾರೆ ಜಬ್ ತಕ್ ಕಾಲ್ ಹೇ ತುಮಾರೆ ಪಾಸ್ ಕಾಲ್ ಕಬಿ ನಹಿ ಆಯೇಗಾ, ವಾರಣಾಸ್ಯಂ ಭೈರವೋ ದೇವೋ ಸಂಸಾರ ಭಯನಾಶನಂ ಅನೇಕ ಜನ್ಮ ಕೃತಂ ಪಾಪಂ ದರ್ಶನೇನ ವಿನಶ್ಯತೆ. ಒಂದು ಸಲ ದರ್ಶನ ಮಾಡೋದು ಸಾಕಂತೆ ಕಾಳಭೈರವ ಸರ್ವವನ್ನು ಕಾಲವನ್ನು ನಿನ್ನ ಕಡೆ ತಿರುಗಿಸ್ತಾನೆ ಅಂತ. ಸೊ ಇವತ್ತು 38 ಆಗಿರತಕ್ಕಂಥ ಕುಮಾರಸ್ವಾಮಿ ಕಡೆ ತಿರುಗಿಸಿದ್ದಾರೆ ಹೊರತು 78 ಕಡೆ ತಿರುಗಿಸಿಲ್ಲ. ಅವರು ನಿಷ್ಪಕ್ಷಪಾತವಾಗಿ ಕೊಟ್ಟರು. ಏನಂತ, ಏನು ಬೇಡಪ್ಪ ಎಲ್ಲ ನೀವು ಇದ್ದಂಗೆ ನಡೆಸ್ಲಿ ಅಂತ. ಈಗ ಒಂದೊಂದೇ ಏನು ಹೇಳ್ತಾರೆ, ನನಗೆ ಇದು ಬೇಕು, ಮತ್ತೊಂದು ಬೇಕು, ಇಷ್ಟೊಂದು ಬೇಕು ಅಂತ. ಅಲ್ಲೂ ಡಿ ಕೆ ಶಿವಕುಮಾರ್ ಬಹಳ ಬುದ್ಧಿವಂತರು ಏನು ಮಾಡೋದು, ತಂದೆ ಮಗನಿಗಿಬ್ಬರಿಗೂ ಒಂದು ಫಸ್ಟ್ ಕ್ಲಾಸ್ ವೈಟ್ ಟೋಪಿ ಹಾಕಿದ್ರು ಬಿದ್ರಿ ಹಳ್ಳಕ್ಕೆ ಅಂತ. ಇದು ಕೂಡ ವಿಶೇಷವಾಗಿ ಕೂತ್ಕೊಂಡು ಮಾತಾಡಿದಾಗ ಒಂದು ಕುಟುಂಬ ರಾಜಕೀಯವನ್ನ ನಿಮ್ಮ ಸ್ವಾರ್ಥಗಳನ್ನು ಬಿಟ್ಟು ಇನ್ನು ಮೇಲಾದರೂ ರಾಜ್ಯಕ್ಕೋಸ್ಕರ ಎಲ್ಲ ಪಕ್ಷದವರು ದುಡೀರಿ, ಇನ್ನು ಮೇಲೆ ಚೆನ್ನಾಗಿರಿ. ಯಾಕೆಂದ್ರೆ ಎಲ್ಲನೂ ಯಾವತ್ತು ದೇವ್ರು ಕ್ಷಮಿಸ್ತಾನೆ. ಎಲ್ರಿಗೂ ಅಂದರೆ ಒಂದು ಕಡ್ಡಿ ಮುರಿದು ಬಿಡುವಮ್ಮ, ಯಾವ ಕಾಲಕ್ಕೂ 10 ಕಡ್ಡಿ ಮುರಿಯೋಕ್ಕಾಗಲ್ಲ, ಒಗ್ಗಟ್ಟಿನ ಸಂಸಾರ. ಸೊ ಈಗ ಕುಮಾರಸ್ವಾಮಿಗೆ ಎಲ್ಲರೂ ಸೇರಿ ಒಂದು ಹಾರೈಕೆ ಏನಂದರೆ ನಮ್ಮ ರಾಜ್ಯ ಚೆನ್ನಾಗಿರಲಿ ಅನ್ನೋಕ್ಕೋಸ್ಕರ ಕುಮಾರಸ್ವಾಮಿಗೆ ಅವ್ರಿಗೆ ಒಳ್ಳೆ ಮನಸ್ಸಿದೆ. ವ್ಯಕ್ತಿ ಧಾರಾಳ ಬೇರೆ, ಬೇರೆಯವ್ರ ಥರ ಅಲ್ಲ, ಅವ್ರ ಕುಟುಂಬದಲ್ಲಿ ಬೇರೆಯವ್ರಿಗಿಂತನೂ ತಂದೆಗಿಂತ ಧಾರಾಳ ಒಳ್ಳೆ ಮನಸ್ಸು ಅಂತಕ್ಕಂಥದ್ದು ಏನು ಅಂದರೆ ಕುಮಾರಸ್ವಾಮಿಗಿದೆ. ಸೊ ಆ ಕುಮಾರಸ್ವಾಮಿಗೆ ಏನು ಅಂದರೆ ಒಳ್ಳೆ ಒಳ್ಳೆ ನಿಯತಿಗಳನ್ನ ಒಳ್ಳೆ ಒಳ್ಳೆ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಬಟ್ ಆಗಲೇ ಪಾಪ ಈಗ ಒಪ್ಕೊಂಡಿದ್ದೇನು ಅಂದರೆ ಏನೇ ಆದ್ರೂ ನಾವು ಕೇಳ್ಕೋಬೇಕು, ಒಬ್ಬನ ಕೈ ಡಿಸಿಷನ್ ಅಲ್ಲ, ಅವ್ರು ಏನು ಹೇಳ್ತಾರೋ. ಸೊ ಇದನ್ನ ಆ ದೈವ ಅದೃಷ್ಟ ಅನ್ನೋದನ್ನ ಕಾಪಾಡಲಿ ನಿಮ್ಮ ಮುಖಾಂತರ ಹಾರೈಸ್ತೀವಿ. ಸರಿ ಸರಿ ಗುರುಜಿ, ಸಾಕಷ್ಟು ತೊಂದರೆ ಅಂತರೂ ಇದೆ. ಒಗ್ಗಟ್ಟಿನ ಸಂಸಾರ ಕೂಡಿ ಬಾಳ್ಬೇಕಾಗಿರೋದು ಅತಿ ಮುಖ್ಯ, ಅದೇ ದೊಡ್ಡ ಚಾಲೆಂಜ್ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ.